ಹಲೋ ಬ್ರೋ, ನನ್ಗೆ ಹೆಲ್ಪ್ ಮಾಡಿ. ನನ್ನ ವೀಡಿಯೋ ವೈರಲ್ ಹೋಗಬೇಕು, ಹಂಗೆ ಹೋಗ್ಬೇಕಂತ ಮೆಸೇಜ್ ಮಾಡ್ತೀರಾ. ಬಟ್ ನಾನು ಅವ್ರ ಪ್ರೊಫೈಲ್ ಹೋಗಿ ಚೆಕ್ ಮಾಡಿದೆ. ಜಸ್ಟ್ ಒಂದು 38 ಪೋಸ್ಟ್ ಮಾಡಿ ನೀವು ಏನಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಗೊತ್ತಿಲ್ಲ. ವ್ಯೂಸು ಇವಾಗ ಯಾರಾದರೂ ನಿಮ್ಮ ವೀಡಿಯೋಸ್ ನೋಡಬೇಕಂದ್ರೆ ಯಾಕೆ ನೋಡ್ತಾರೆ? ಅದು ರೀಸನ್ ಫೈಂಡ್ ಮಾಡಿ. ವೈ ಶುಡ್ ಸಮನ್ ಸಿ ಯೋರ್ ವೀಡಿಯೋಸ್? ಅರ್ಥ ಆಯ್ತಾ ನಿಮಗೆ? ಸುಮ್ಮನೆ ನೀವು ನಿಮ್ಮ ಎಡಿಟ್ಸು, ನೀವು ಏನೋ ಒಂದು ಸ್ಟೈಲ್ ಮಾಡ್ತೀರಾ, ವಾಕ್ ಮಾಡ್ತೀರಾ, ಆ ವಿಡಿಯೋ ಪೋಸ್ಟ್ ಮಾಡೋದು, ನಿಮ್ಮ ಎಡಿಟ್ಸ್ ಪೋಸ್ಟ್ ಮಾಡೋದು, ನಿಮ್ಮ ಬೈಕ್ ಬಗ್ಗೆ ಪೋಸ್ಟ್ ಮಾಡೋದು, ಎಡಿಟ್ಸು ಅದು ಇದು. ಸೊ ಒಂದು ವ್ಯೂವರ್ಗೆ ಏನಾದರೂ ನೀವು ಕೊಡಬೇಕು, ವ್ಯಾಲ್ಯೂ ಕೊಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು, ರಿಲೇಟಬಲ್ ಆಗಿರ್ಬೇಕು ನಿಮ್ಮ ಕಾಂಟೆಂಟು. ಏನಾದರೂ ಫೀಲ್ ಮಾಡಿಸ್ಬೇಕು, ಇಲ್ಲಾಂದರೆ ಏನಾದರೂ ಹೋಪ್ ಕೊಡಬೇಕು, ಇಲ್ಲಾಂದರೆ ಇನ್ಸ್ಪೈರ್ ಮಾಡಬೇಕು. ಇವನು ಮಾಡಿದ್ದಾನಂದರೆ ನಾನು ಮಾಡ್ಬೋದು. ಏನಾದರೂ ಒಂದು ಕೊಡಬೇಕು ಬ್ರೋ, ವ್ಯಾಲ್ಯೂ ಸಮಥಿಂಗ್ ಏನಾದರೂ ಕೊಡಬೇಕು ನೀವು ವ್ಯೂವರ್ಗೆ. ಸುಮ್ಮನೆ ಎಲ್ಲ ಕಾಂಟೆಂಟ್ ಎಲ್ಲ ನಿಮ್ಮ ಬಗ್ಗೆನೇ ನೀವು ಮಾಡಿಕೊಂಡು, ನಿಮ್ಮ ಗಾಡಿ, ನಿಮ್ಮ ಬೈಕು, ನೀವು ಇದು ತೊಗೊಂಡಿದ್ದೀರಾ, ಅದು ತೊಗೊಂಡಿದ್ದೀರಾ, ಸ್ಟೈಲಾಗಿ ವಾಕ್ ಮಾಡೋದು, ಎಡಿಟ್ಸ್ ಮಾಡೋದು, ಹಾಕೋದು, ಸಾಂಗ್ ಹಾಕೋದು, BGM ಹಾಕೋದು, ಡೈಲಾಗ್ಸ್ ಹಾಕೋದು. ಅದರಿಂದ ವ್ಯೂವರ್ಸ್ಗೆ ಏನು ಬರೋದೇ ಇಲ್ಲ. ಪ್ಲಸ್ ಆಲ್ಗೋರಿದಮು ಅದನ್ನ ಯಾಕೆ ತುಂಬ ಜನಕ್ಕೆ ಕಳಿಸ್ಬೇಕು. ನಾನು ಆಲ್ಮೋಸ್ಟು 40 ಪೋಸ್ಟ್ ಮಾಡೋ ತನಕ ನಂಗೆ 100-200 ವ್ಯೂಸ್ ಮೇಲೇನೂ ಹೋಗ್ತಾಯಿದ್ದಿಲ್ಲ. ಸೊ ಅದು ಯೋಚನೆ ಮಾಡಿ ಫಸ್ಟು. ಏನು ಮಾಡ್ತಾಯಿದ್ದೀರಾ, ಯಾಕೆ ಕಾಂಟೆಂಟ್ ಮಾಡ್ತಾಯಿದ್ದೀರಾ, ಅದೆಲ್ಲ ಫಸ್ಟ್ ನೀವು ಯೋಚನೆ ಮಾಡಿ ಆಮೇಲೆ ಪೋಸ್ಟ್ ಮಾಡಿ. ಡೆಫಿನೆಟ್ಲಿ ರೀಚ್ ಆಗೇ ಆಗುತ್ತೆ. ಒಂದು 50 ಪೋಸ್ಟು 100 ಪೋಸ್ಟು ಮಾಡೋ ತನಕ ಬೇರೆ ಯಾವ ವ್ಯೂಸು, ಲೈಕ್ಸು, ಶೇರ್ಸ್ ಬಗ್ಗೆ ಯಾವ್ದು ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಮನಸ್ಸಿಂದ ಮಾಡಿ, ಏನಾದರೂ ವ್ಯಾಲ್ಯೂ ಕೊಡಿ, ಎಂಟರ್ಟೈನ್ಮೆಂಟ್ ಕೊಡಿ, ಏನಾದರೂ ಕೊಡಿ. ಜನಗೆ 100% ವೈರಲ್ ಆಗುತ್ತೆ, 100% ರೀಚ್ ಆಗುತ್ತೆ. ಎಂಡ್ ಆಫ್ ದ ಡೇ ಕಾಂಟೆಂಟ್ ಕ್ರಿಯೇಷನ್ನು ಒಂದು ಸ್ಕಿಲ್ಲು. ಕ್ಯಾಮ್ರಾ ಹತ್ರ ಮಾತಾಡೋದು ಒಂದು ಸ್ಕಿಲ್ಲು. ಅದು ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟೇ ನೀವು ಬೆಟರ್ ಆಗ್ತೀರಾ, ಅಷ್ಟೇ ನೀವು ಬೆಟರ್ ವೀಡಿಯೋಸ್ ಆಗ್ಬೋದು, ರೀಲ್ಸ್ ಆಗ್ಬೋದು. ಟ್ರೈ ಮಾಡಬೇಕು, ಮತ್ತೆ ಟ್ರೈ ಮಾಡಬೇಕು. ಸೊ ನಿಮಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಕ್ಯಾಮ್ರಾ ಟಾಕಿಂಗ್ ಸ್ಕಿಲ್ಸ್ ಇರಬೇಕು, ಸ್ವಲ್ಪ ನಾಲೆಜ್, ಒಂದು ಫೀಲ್ಡಲ್ಲಿ ನಾಲೆಜು, ಒಂದು ಎಕ್ಸ್ಪೀರಿಯೆನ್ಸು, ಲೈಫಲ್ಲಿ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸು, ವಿಸ್ಡಮ್ ಎಲ್ಲ ಇರಬೇಕು ಬ್ರೋ. ಸುಮ್ಮನೆ ಬಂದು ಮಾತಾಡಿದ್ರೆ ಆಗೋಲ್ಲ. ರಿಯಾಲಿಟಿ ಇವಾಗ ರಿಯಲ್ ಆಗಿರಬೇಕು. ಯು ಹ್ಯಾವ್ ಟು ಬಿ ಯೋರ್ ಸೆಲ್ಫ್ ಕ್ಯಾಮ್ರಾ ಮುಂದೆನೋ. ಇವಾಗ ನಿಮ್ಮ ಫ್ರೆಂಡ್ ಜೊತೆ ಹೆಂಗೆ ಮಾತಾಡ್ತೀರಾ, ನಿಮ್ಮ ರಿಯಾಲಿಟಿಯಲ್ಲಿ ಹೆಂಗಿರ್ತೀರಾ, ರಿಯಲ್ ಲೈಫಲ್ಲಿ ಹೆಂಗಿರ್ತೀರ, ಹಂಗೆ ಇರ್ಬೇಕು ನೀವು. ಅದು ಕ್ಲಿಯರಾಗಿ ಕಾಣಿಸ್ಬಿಡುತ್ತೆ. ನೀವೇನಾದರೂ ಫೇಕ್ ಮಾಡ್ತಾಯಿದ್ರೆ ಜನ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇಟ್ಸ್ ನಾಟ್ ಅಬೌಟ್ ಲಕ್. ಇದೆಲ್ಲ ಲಕ್ ಇದ್ರೆ ಸಾಕು ಆಗಿಬಿಡುತ್ತೆ, ಹಂಗಂತ ಇಲ್ಲ. 10% 20% ಲಕ್ ಇದ್ರೂ 80% ನಿಮ್ಮ ಎಫರ್ಟೇ ಇರಬೇಕು ಬ್ರೋ. ನಿಮ್ಮ ಎಫರ್ಟ್ ಇಲ್ಲ ಅಂದರೆ ಇದರಲ್ಲಿ ಏನೂ ಇಲ್ಲ. ಸೊ ಒಂದು ವೀಡಿಯೋನ ಶೂಟ್ ಮಾಡೋದು, ಎಡಿಟ್ ಮಾಡೋದು, ಆಮೇಲೆ ಅಪ್ಲೋಡ್ ಮಾಡೋದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗು ಅಷ್ಟೇ. ಅಷ್ಟು ಈಸಿ ಇಲ್ಲ ಕಾಂಟೆಂಟ್ ಕ್ರಿಯೇಷನ್ನು. ನನಗೇನಂದರೆ ಅದು ನ್ಯಾಚುರಲಾಗಿ ಬರುತ್ತೆ. ಇವಾಗ ನಾನು ಇದೆಲ್ಲ ಸ್ಕ್ರಿಪ್ಟೆಲ್ಲ ಮಾಡಲ್ಲ. ಇನ್ನೊಂದು ಸ್ವಲ್ಪ ಜನ ಸ್ಕ್ರಿಪ್ಟೆಲ್ಲ ಮಾಡ್ತಾರೆ, ಅದಕ್ಕೊಂದಿಷ್ಟು ಅವರ್ ಅಂತ ಹಾಕ್ತಾರೆ, ಸ್ಕ್ರಿಪ್ಟಿಂಗ್ ಮಾಡ್ತಾರೆ, ಆಮೇಲೆ ಅದನ್ನ ಟೆಲಿಪ್ರಾಂಪ್ಟಲ್ಲಿ ಹಾಕ್ತಾರೆ, ನೋಡ್ಕೊಂಡು ಮಾತಾಡ್ತಾರೆ. ಬಟ್ ನಂದೆಲ್ಲ ಹಂಗಿಲ್ಲ. ನನ್ನ ತಲೆಯಲ್ಲಿ ಏನಿದೆ, ಮನಸ್ಸಲ್ಲಿ ಏನಿದೆ, ಹೆಂಗಿದೆ ಹಂಗೆ ಡೈರೆಕ್ಟಾಗಿ ಮಾತಾಡ್ತೀನಿ. ಅದು ಜನ ಕನೆಕ್ಟ್ ಆದರೆ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗಿಲ್ಲ ಪರವಾಗಿಲ್ಲ. ಬಟ್ ಎವ್ರಿ ವೀಡಿಯೋ ಹ್ಯಾಸ್ ಸಮ್ ಇಂಪ್ಯಾಕ್ಟ್ ಬ್ರೋ. ಈ ವಿಡಿಯೋ ಒಬ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಒಬ್ರು ಅಟ್ಲೀಸ್ಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದೇ ಥರ ಮಾಡ್ತಾನೆ ಇರಬೇಕು. ನನ್ನೊಂದು ಪರ್ಪಸ್ಗೋಸ್ಕರ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತು ಯಾಕೆ ಮಾಡ್ತಾಯಿದ್ದೀನಿ, ಯಾರಿಗೆ ಮಾಡ್ತಾಯಿದ್ದೀನಿ, ನನ್ನ ವೀಡಿಯೋಸಿಂದ ಏನು ವ್ಯಾಲ್ಯೂ ಬರ್ತಾಯಿದೆ, ಯಾರಿಗೂ ನಾನು ಯಾವ ಥರ ಕಾಂಟೆಂಟ್ ನಾನು ನೋಡೋಕ್ಕಾಗ್ತಾಯಿಲ್ವೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಅದೇ ಕಾಂಟೆಂಟ್ ನಾನು ಮಾಡ್ತಾಯಿದ್ದೀನಿ. ಈ ಥರ ಕಾಂಟೆಂಟ್ ನನಗೆ ಆ್ಯಕ್ಚುಲಿ ಇಷ್ಟ ನೋಡೋಕ್ಕೆ ಇನ್ಸ್ಟಾಗ್ರಾಮಲ್ಲಿ. ಯಾರಾದರೂ ಪುಷ್ ಮಾಡೋದು, ಇಲ್ಲಾಂದರೆ ವ್ಯಾಲ್ಯೂ ಕೊಡೋದು. ಸೊ ಅದೇ ಥರ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಯಾರೂ ನನ್ನ ಥರ ಕಾಂಟೆಂಟ್ ಮಾಡೋರು ಯಾರೂ ಸಿಕ್ಕಿಲ್ಲ. ಸೊ ನಾನೇ ಮಾಡ್ತಾಯಿದ್ದೀನಿ.